ಎಲ್ಲಿಗೆ ಪಯಣ ಅಂತ ಕರೀತೀವಿ, ಪ್ರೆಸೆಂಟ್ ಮಾಡ್ತೀವಿ. ಪತಿನಾಥನ ದರ್ಶನ ಆಯ್ತು. ಬೇರೆ ದೇವತೆಗಳು ತಗೊಂಡು ಹೋಗ್ತಾ ಇದ್ದಾರೆ. ಸೊ ಅಲ್ಲಿ ಗೋಪುರ ಕಾಣ್ತೀವಿ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು. ಮೈಂಡ್ ಎಲ್ಲ ಒಂಥರ ರಿಲೀಫ್ ಅನಿಸ್ತು. ಪಾಸಿಟಿವಿಟಿ ಇನ್ನೂ ಜಾಸ್ತಿ ಆದಂಗೆ ಅನಿಸ್ತು. ಹೇಗನ್ನಿಸ್ತು ನಿಮಗೆ ಈ ಆರ್ಯ ಘಾಟ್? ಅಲ್ಲೇ ಚಿತೆ ಸುಡ್ತಾ ಇದ್ರು, ಅಲ್ಲೇ ಆರತಿ ನಡೀತಾ ಇತ್ತು. ಸೊ ಇದ್ರ ಒಪಿನಿಯನ್ನ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಎಷ್ಟೊಂದು ಜನ ನಮಸ್ಕಾರ ಸ್ನೇಹಿತರೆ. ಅದೇನೋ ಗೊತ್ತಿಲ್ಲ, ಜಾನಪದ ಕಲಾವಿದರ ಬದುಕಿಗೆ ಯಾವುದೇ ಒಂದು ಸಣ್ಣ ಒಂದು ಒಳ್ಳೆಯ ಒಂದು ವಿಷಯ ಇದೆ ಅಂದರೆ ಅವ್ರ ಬದುಕಿಗೆ ಒಂದು ಒಳ್ಳೆಯದಾಗುತ್ತೆ ಅನ್ನೋದು ಒಂದು ಸಂತೋಷದ ವಿಷಯ ಸಿಕ್ಕಿದ್ರೆ ಅದನ್ನು ಅತಿ ಹೆಚ್ಚು ಸಂಭ್ರಮ ಪಡೋದ್ರಲ್ಲಿ ನಾನು ಒಬ್ಬ. ಈಗೊಂದು ಮತ್ತೆ ಸಂಭ್ರಮ ಪಡುವಂಥ ವಿಷಯವನ್ನು ಹೊತ್ಕೊಂಡು ಬಂದಿದ್ದೀನಿ ನಿಮ್ಮ ಮುಂದೆ. ಕಾರಣ ಏನು ಅಂದರೆ ಈಗೇನು ಕೆಲಸ ಮಾಡ್ತಾಯಿದ್ದೀನಿ ಗೊತ್ತಾ? ಈಗ ತಾನೇ ನಮ್ಮ ಜನಪದ ಸಿರಿಯ ಪ್ರತಿನಿಧಿಯೊಬ್ಬರು ದೂರದ ನೇಪಾಳ ದೇಶದಿಂದ ಕಳಿಸಿರ್ತಕ್ಕಂಥ ಒಂದಷ್ಟು ಫುಟೇಜ್ಗಳನ್ನು, ಕಠ್ಮಂಡು ಅಂದರೆ ನೇಪಾಳದ ರಾಜಧಾನಿ ಕಠ್ಮಂಡುವಿನಲ್ಲಿರ್ತಕ್ಕಂಥ ವಿಶ್ವವಿಖ್ಯಾತ ಪಶುಪತಿನಾಥ ದೇವಾಲಯದ ವಿಡಿಯೋಗಳನ್ನು ತೆಗೆದು ಕಳಿಸಿದ್ದಾರೆ ಸ್ನೇಹಿತರೆ. ಕಾರಣ ಏನು ಅಂದರೆ ಕಡೆಯಲ್ಲಿ ಹೇಳ್ತೀನಿ, ವಿಡಿಯೋ ನೋಡಿ ಪೂರ್ತಿಯಾಗಿ. ತಿಂಗಾಳು ಮುಳುಗಿದವೋ, ರಂಗೋಲ ಬೆಳಗಿದವೋ. ಪಶುಪತಿನಾಥ್, ಹೋಲ್ಡ್ ಆನ್, ಐ ಆಮ್ ಕಮಿಂಗ್. ಬಸ್ಸು 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 ಪ್ರೈವೇಟ್ ಬಸ್ಸು. ಗಾಡಿ ಏನಕ್ಕೆ ಹೋಗ್ತಿದೆ, ಸೌದೆಗಳನ್ನ ತುಂಬಿಕೊಂಡು ಅನ್ನೋದೇನಾದ್ರೂ ಗೊತ್ತಿದೆಯಾ ನಿಮಗೆ? ಈಗ ಎಲ್ಲಿಗೆ ಪಯಣ? ಲೋಕಲ್ ಬಸ್ಸಲ್ಲಿ ಕರ್ಕೊಂಡು ಹೋಗ್ತೀನಿ ಬನ್ನಿ ನಾನು ನಿಮ್ಮನ್ನ. ನೇಪಾಳ. हाय आंटी, आप किधर से हो? एमपी से है। एमपी, ओके. कर्नाटका से, हमें कर्नाटका से. अच्छा. ಸೊ ಇಂಡಿಯನ್ ಆಂಟಿ ಮಧ್ಯಪ್ರದೇಶದಿಂದ. ಸೊ ಇವು ಸಿಗ್ನಲ್ ಬಿಟ್ಟಿದ್ದಾರೆ, ಈ ಟೈಮಲ್ಲಿ ರೋಡ್ ದಾಟಬೇಕು. ಪಿ ಊದ್ಕೊಂಡೆ ಎಲ್ರಿಗೂ ಬೈದು ಹಾಕ್ಬಿಟ್ರು, ಬೇಗ ಬನ್ರಿ ಅಂತ. ಈಗ ನಿಲ್ಸಿದ್ರಿ, ಇವಾಗ ನಮಗೆ ಹೋಗಕ್ಕೆ ಹೇಳ್ತಾರೆ ನೋಡಿ. ಎಲ್ಲ ನೇಪಾಳಿ ಲ್ಯಾಂಗ್ವೇಜಲ್ಲಿ ಹಾಕಿದ್ದಾರೆ. ಹಿಂದಿ ಆದರೂ ಒಂಚೂರು ಓದೋದು ಕಲ್ತಿದ್ದೆ ಸ್ಕೂಲಲ್ಲಿ. ನೇಪಾಳಿ ಅಲ್ವಾ, ಬರ್ತಾ ಇಲ್ಲ. ಏನು ಹಾಕಿದ್ದಾರೆ ಕೇಳಿಕೊಂಡು ಇವಾಗ ನಾನು ಪಶುಪತಿನಾಥ್ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ. ಪಶುಪತಿನಾಥ್, ಹೋಲ್ಡ್ ಆನ್, ಐ ಆಮ್ ಕಮಿಂಗ್. ಬಸ್ಸು 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 ಪ್ರೈವೇಟ್ ಬಸ್. ನೇಪಾಳ ಬಸ್ ನೋಡಿ ಹೆಂಗಿದೆ. ಎಷ್ಟು ಲಕ್ಸುರಿಯಸ್ ಆಗಿದೆ ಗೊತ್ತಾ ಬಸ್, ಬಟ್ ಸೀಟ್ ಸ್ವಲ್ಪ ಚಿಕ್ಕದು. ಸುರೇಶ್, सूरज चौधरी. आई एम महालक्ष्मी. इंडिया, बैंगलोर. आपको बैंगलोर पता है? पता है. नाइस. ಜ್ಯೋತಿರ್ಲಿಂಗ ಕ್ಷೇತ್ರಕ್ಕೆ ಬಂದಿದ್ದೀನಿ. ಸೊ ಮಹಾಶಿವನ ಜ್ಯೋತಿರ್ಲಿಂಗಗಳು 12 ಇಂಡಿಯಾದಲ್ಲಿದೆ. 13ನೇ ಶಿವನ ಜ್ಯೋತಿರ್ಲಿಂಗ ಅಂತ ಕರೀತಾರೆ. ಮತ್ತು ನೇಪಾಳದಲ್ಲಿರೋ ಏಕೈಕ ಜ್ಯೋತಿರ್ಲಿಂಗ ಶಿವನದ್ದು. ಆ್ಯಂಡ್ ಇಡೀ ನೇಪಾಳದಲ್ಲಿ ಲಾರ್ಜೆಸ್ಟ್ ಆ್ಯಂಡ್ ಓಲ್ಡೆಸ್ಟ್ ಟೆಂಪಲ್ ಇದು. ಸೊ ಬನ್ನಿ ನೋಡೋಣ. ಇದೇ ಆರ್ಚ್ ಎಂಟ್ರಿ. ಒಂದು 100 ಮೀಟರ್ ಬಸ್ ಸ್ಟಾಪಿಂದ ನಡ್ಕೊಂಡು ಬಂದೆ ಅಷ್ಟೇ. ನೋಡಿ ಸ್ಟೀಪ್ ಹೆಂಗಿದೆ. ಇದಿರೋದು ವ್ಯಾಲಿ ಇಲ್ಲಲ್ವಾ ಕಠ್ಮಂಡು. ಎಷ್ಟು ದೊಡ್ಡ ಟೆಂಪಲ್ ನೋಡಿ, ಅಲ್ಲಿಂದನೂ ಇದೆ ಟೆಂಪಲ್ಲು. ಇಲ್ಲಿಂದ ಹಿಂಗೆ ಹೋಗ್ಬೇಕು. ಇವಾಗ ಈ ಟೆಂಪಲ್ ಪ್ರಿಮಿಸಸ್ಗೆ ಯಾರು ಬೇಕಾದರೂ ಬರ್ಬೋದು. ಇದು ಕೂಡ ಒಂದು ವರ್ಲ್ಡ್ ಹೆರಿಟೇಜ್ ಸೈಟು. ಬಟ್ ದೇವಸ್ಥಾನದ ಒಳಗಡೆ ದೇವ್ರ ದರ್ಶನಕ್ಕೆ ಬರೀ ಹಿಂದೂಗಳಿಗೆ ಮಾತ್ರ ಅವಕಾಶ ಇರೋದು.
ಆ್ಯಂಡ್ ಎಸ್, ನಾನು ದರ್ಶನ ಮಾಡ್ಕೊಂಡು ಬರ್ತೀನಿ. ಮತ್ತು ಫೋಟೋಗ್ರಫಿ ವಿಡಿಯೋಗ್ರಫಿ ಅಲೋ ಇಲ್ಲ, ಐಮ್ ಸಾರಿ. ಎಷ್ಟಾಗುತ್ತೋ ಅಷ್ಟು ಒಳ್ಳೆ ಸಿನಿಮ್ಯಾಟಿಕಲ್ಲಿ ನಾನು ಇಷ್ಟು ದೊಡ್ಡ ಟೆಂಪಲ್ ಕಾಂಪ್ಲೆಕ್ಸ್ನ ನಿಮಗೆ ಈ ಪುಟ್ಟ ವಿಡಿಯೋದಲ್ಲಿ ಪ್ರೆಸೆಂಟ್ ಮಾಡ್ತೀನಿ. ಮ್ರಾರಿ ತಿಲ್ಪರಂತಕಾರಿ ಭಾನು ಶಶಿ ಭೂಮಿ ಸುಖ ಶುಕ್ರ ಶನಿರಾವ್ ಕೇತು ಸರ್ವೈವರ ಶಾಂತಕರ ಭವಂತು. ಓಂ ನಮಃ ಶಿವಾಯ. ಬನ್ನಿ ದರ್ಶನ ಮಾಡೋಣ. ಸ್ಟಾರ್ಟಿಂಗ್ ಈ ಥರ ಸಿಕ್ಕಾಪಟ್ಟೆ ಲಿಂಗಗಳಿದ್ದಾವೆ. ಇಲ್ಲಿ 2 ಲಿಂಗ ಇದೆ ಆ್ಯಂಡ್ ಇದು ಒಳಗಡೆ ನೋಡಿ. ಸೊ ಇಲ್ಲಿ ಒಂದು ಲಿಂಗ ಇದೆ. ಎಲ್ಲ ಕಡೆಗೂ ಪೂಜೆಗಳಾಗಿದೆ. ಈಗಷ್ಟೇ ಪಶುಪತಿನಾಥನ ದರ್ಶನ ಆಯಿತು, ಒಳ್ಳೆ ದರ್ಶನ ಆಯಿತು. ಅಲ್ಲಿ ನೋಡಿ, ಅಲ್ಲಿ ನಂದಿ ಕಾಣಿಸ್ತಾ ಇದೆ, ದೊಡ್ಡ ನಂದಿ ಸ್ಟ್ಯಾಚು ಇದೆ. ಆ ಮುಂದೆ ಏನು ಗೋಡೆಗಳು ಕಾಣ್ತಾ ಇದೆ 2 ಲೈನು, ಅದೇ ದೇವಸ್ಥಾನ. ನಂದಿ ಅಡ್ಡ ಇದೆ. ಸೊ ಇಲ್ಲ ಅಂದಿದ್ರೆ ದೇವರು ಇಲ್ಲಿಗೆ ಕಾಣಿಸ್ತಾ ಇತ್ತು, ದರ್ಶನ ಆಗ್ತಾಯಿತ್ತು. ಆ್ಯಂಡ್ ಇದೇ ಎಂಟ್ರಿ, ಇದೇ ಎಕ್ಸಿಟ್ಟು ಇಲ್ಲಿಗೆ. ಸೊ ಬೇರೆ ಎಲ್ಲೂ ಹೋಗೋಕ್ಕಾಗಲ್ಲ. ಸೊ ನೇಪಾಳಕ್ಕೆ ಬಂದರೆ ದಯವಿಟ್ಟು ಈ ಜಾಗನ ಮಾತ್ರ ಮಿಸ್ ಮಾಡೋದಕ್ಕೆ ಹೋಗಬೇಡಿ. ಆ್ಯಂಡ್ ಒಳಗಡೆ ಹೋದರೆ ಅಲ್ಲಿ ಪ್ರತಿಯೊಂದು ದೇವರುಗಳಿಗೂ ಒಂದು ಗುಡಿ ಥರ ಮಾಡಿ ಪುಟ್ಟದಾಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕೃಷ್ಣ ಆಗಿರ್ಬೋದು, ರಾಮ, ಲಕ್ಷ್ಮಣ, ಆಂಜನೇಯ, ಗಣೇಶ, ಈಶ್ವರನ ನಾನಾ ಅವತಾರಗಳು ಏನೇನಿದೆ ಪ್ರತಿಯೊಂದ್ರದ್ದು ಒಂದು ಗುಡಿ ಮಾಡಿದ್ದಾರೆ. ಅದ್ರ ಜೊತೆಗೆ ಸೊ ಈ ದೇವಸ್ಥಾನನ ಕಟ್ಟಿ ನೋಡ್ಕೊಳ್ತಿದ್ದಂತಹ ರಾಜರ ಮನೆತನಗಳದ್ದು ವಿಗ್ರಹಗಳಿದೆ. ದೊಡ್ಡ ದೊಡ್ಡ ಗಂಟೆಗಳು, ಆ್ಯಂಟಿಕ್ ಪೀಸ್, ರಾಜರ ಕಾಲದ್ದು ದೊಡ್ಡ ದೊಡ್ಡ ಗಂಟೆ ಹೊಡಿತಿದ್ರಲ್ಲ, ಅವೆಲ್ಲ ಒಂದು 7-8 ಇದ್ದಾವೆ. ಆ್ಯಂಡ್ ದೇವಸ್ಥಾನದ ಆ ಕಡೆ ಬಾಗಮತಿ ನದಿ ಹರ್ಕೊಂಡು ಹೋಗ್ತಾ ಇದೆ. ಅದು ಒಂದು ಬಾಲ್ಕನಿ ವ್ಯೂ ಕಾಣುತ್ತೆ ದೇವಸ್ಥಾನದಿಂದ, ತುಂಬ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಇಲ್ಲಿ ಎಷ್ಟು ಸ್ಟ್ರಿಕ್ಟ್ ಅಂದರೆ, ಯಾರಾದರೂ ಮೊಬೈಲ್ ತೊಗೊಂಡು ಒಳಗಡೆ ಮೊಬೈಲ್ ಕ್ಯಾಮ್ರಾ ಎಲ್ಲ ತೊಗೊಂಡು ಹೋಗ್ಬೋದು, ಬಿಡ್ತಾರೆ. ಬಟ್ ಗನ್ಗಳು ಹಿಡ್ಕೊಂಡು ಗನ್ಮ್ಯಾನ್ಗಳು ಇಡ್ತಾರೆ. ಯಾರಾದರೂ ಫೋನಲ್ಲಿ ಸೆಲ್ಫಿ ತೊಗೊಳ್ಳೋದಾಗಲಿ, ದೇವ್ರ ಫೋಟೋ ತೆಗೆದಾಗುತ್ತೆ, ಹಂಗೆ ಫೋನ್ನ ಕಿತ್ಕೊಂಡು ಜೋಬ್ಗೆ ಹಾಕೊಂಡು ಹೋಗ್ಬಿಡ್ತಾರೆ. ನನ್ನ ಮುಂದೆನೇ ಒಂದಷ್ಟು ಜನದಾಯಿತು. ಕೆಲವು ಲೋಕಲ್ಸ್ಗಳು ಕೇಳಿ ರಿಕ್ವೆಸ್ಟ್ ಮಾಡಿ ಡಿಲೀಟ್ ಮಾಡಿಸಿ ಈಸ್ಕೊಂಡ್ರು. ಸೊ ಆ ಥರ ಎಲ್ಲ ಬೇಡ, ನೆಮ್ಮದಿಯಾಗಿ ದೇವಸ್ಥಾನಕ್ಕೆ ಹೋಗಿರ್ತೀವಿ, ನೆಮ್ಮದಿಯಿಂದ ದೇವ್ರ ದರ್ಶನ ಮಾಡ್ಕೊಂಡು ಬರೋಣ. ಸೊ ಶಿವ ಮತ್ತು ಪಾರ್ವತಿ ಈ ಬಾಗಮತಿ ರಿವರ್ ಏನಿದೆ, ಇಲ್ಲೊಂದು ನದಿ ಇದೆಯಲ್ಲ, ಸೊ ಆ ನದಿ ಹತ್ರ ಇಲ್ಲಿ ತಪಸ್ಸು ಮಾಡೋದಕ್ಕೆ ಒಳ್ಳೆ ಜಾಗ ಅಂತ ಹೇಳಿ ಬರ್ತಾರೆ. ಬಂದು ಇಲ್ಲಿ ಜಿಂಕೆಗಳ ಅವತಾರ ತೊಗೊಂಡು ನೆಲೆಸ್ಕೊಳ್ತಾರೆ. ಕೂತಿ ಇಲ್ಲೆಲ್ಲೋ ಆಂಜನೇಯನ ದೇವಸ್ಥಾನ ಇರಬೇಕಲ್ಲ ಮತ್ತೆ. ಸೊ ಜಿಂಕೆಗಳ ಅವತಾರ ತೊಗೊಂಡು ಶಿವ ಪಾರ್ವತಿ ಇಬ್ಬರು ಇರ್ತಾರೆ. ಈ ವಿಷಯ ಬೇರೆ ದೇವತೆಗಳು ಮತ್ತು ಋಷಿಗಳಿಗೆ ಗೊತ್ತಾಗುತ್ತೆ. ಸೊ ಅವರಿಬ್ಬರು ಶಿವ ಪಾರ್ವತಿ ಯಾಕೆ ಬಂದಿದ್ದಾರೆ ಅನ್ನೋ ಒಂದು ಭಯಕ್ಕೆ ಹೋಗಿ ಶಿವನ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ ದೇವರುಗಳು ಮತ್ತು ಋಷಿ ಮುನಿಗಳು. ದಯವಿಟ್ಟು ನೀವು ಕೈಲಾಸಕ್ಕೆ ವಾಪಸ್ ಹೋಗಬೇಕು ಅಂತ. ಆದರೆ ಶಿವ ಒಪ್ಪೋದಿಲ್ಲ. ಇಲ್ಲ, ನಾನು ಇಲ್ಲೇ ಇರ್ತೀನಿ ಅಂತ ಶಿವ ಹೇಳ್ತಾನಂತೆ. ಆ ದೇವತೆಗಳಿಗೂ ಮತ್ತು ಜಿಂಕೆ ಅವತಾರ ಎತ್ತಿದ ಶಿವನಿಗೂ ದೊಡ್ಡ ಮಾರಾಮಾರಿ ಗಲಾಟೆ ಜಗಳ ಆಗುತ್ತೆ. ಆವಾಗ ಜಿಂಕೆಯ ಕೊಂಬು ಅಂದರೆ ಶಿವನ ಕೊಂಬು ಮುರಿದೋಗುತ್ತೆ. ಸೊ ಆ ಮುರಿದಿರೋ ಕೊಂಬನ್ನೇ ಇಲ್ಲಿ ಪಶುಪತಿ ಅಂತ ಹೇಳಿ ಪೂಜೆ ಮಾಡ್ತಾ ಇರ್ತಾರೆ. ಮೊದಲನೇ ಲಿಂಗ ಆ್ಯಕ್ಚುಲಿ ಈ ಪಶುಪತಿ ದೇವಸ್ಥಾನ ಏನಿದೆ ಇಲ್ಲಿ ಸಿಕ್ಕಂತಹ ಮೊದಲನೇ ಲಿಂಗನೇ ಆ ಕೊಂಬು. ಅದಾದ ಸುಮಾರು ವರ್ಷಗಳ ಬಳಿಕ ಆ ಕೊಂಬು ಕಳೆದೋಗುತ್ತೆ, ಆ ಲಿಂಗ. ಸೊ ಕೊಂಬು ಕಳೆದೋಗ್ಬಿಡುತ್ತೆ, ಜನರು ಎಲ್ಲ ಹುಡುಕ್ತಾ ಇರ್ತಾರೆ. ಕೊನೆಗೆ ಒಂದು ದಿನ ಏನಾಗುತ್ತೆ ಅಂತಂದರೆ, ಜಮೀನಲ್ಲಿ, ಇದೇ ಬಾಗಮತಿ ನದಿ ಪಕ್ಕ ಜಮೀನಲ್ಲಿ ಒಂದು ಹಸು ಯಾವಾಗಲೂ ಹೋಗಿ ನೆಲಕ್ಕೆ ತನ್ನ ಕೆಚ್ಚಲಿಂದ ಹಾಲು ಸುರಿತಾ ಇರುತ್ತೆ. ಸೊ ಈ ಒಂದು ಸುದ್ದಿನ ಮಾಲೀಕ ನೋಡಿ ಏನೋ ಇರ್ಬೋದು, ಏನೋ ವಿಶೇಷ ಇದೆ ಅಂತ ಹೇಳಿ ಆ ಕೆಚ್ಚಲಿಂದ ಹಾಲು ಎಲ್ಲೋಗ್ತಿತ್ತು ಅಲ್ಲಿ ತೋಡಿ ನೋಡಿದಾಗ ಅಲ್ಲಿ ಲಿಂಗ ಪ್ರತ್ಯಕ್ಷ ಆಗುತ್ತೆ. ಅದೇ ಮತ್ತೆ ಇಲ್ಲೇ ಪ್ರತಿಷ್ಠಾಪನೆ ಆಗುತ್ತೆ ಪಶುಪತಿ ಲಿಂಗ ಅಂತ ಹೇಳಿ. ಅದೇ ಈ ದೇವಸ್ಥಾನ. ಇದು ಒಂದು ಕತೆ. ಪಶುಪತಿನಾಥ ದೇವಸ್ಥಾನನ ಕಂಪ್ಲೀಟಾಗಿ ನೋಡ್ತೀನಿ ಅಂದರೆ ಬೇಕು, ಮಿನಿಮಮ್ ಅಂದರೂ ಒಂದು 2 to 3 hours ಅಂತೂ ಬೇಕೇ ಬೇಕು. ಅಲ್ಲಿ ಗಾಡಿ ಏನಕ್ಕೆ ಹೋಗ್ತಿದೆ, ಸೌದೆಗಳನ್ನ ತುಂಬಿಕೊಂಡು ಅನ್ನೋದೇನಾದರೂ ಗೊತ್ತಿದೆಯಾ ನಿಮಗೆ? ಮೇ ಬಿ ನೀವು ಗೆಸ್ ಮಾಡಿರ್ತೀರ. ಆ್ಯಂಡ್ ಆ ಗೆಸ್ಸಿಂಗ್ ಕರೆಕ್ಟಾಗೇ ಇರುತ್ತೆ. ಹೌದು, ಸೊ ಶವಗಳನ್ನ ಸುಡೋದಕ್ಕೆ ಅಲ್ಲಿ ಸೌದೆಗಳನ್ನ ತೊಗೊಂಡು ಹೋಗ್ತಾ ಇದ್ದಾರೆ. ಇದು ಒಂದು ಘಾಟ್ ಆ್ಯಕ್ಚುಲಿ. ಇಲ್ಲಿ ಯಾರೇ ಹಿಂದೂ ಸಮುದಾಯದವರು ತೀರ್ಕೊಂಡ್ರು ಅವರೇನಾದರೂ ಅವರ ಅಂತ್ಯಕ್ರಿಯೆ ಇಲ್ಲೇ ಆಗಬೇಕು, ಬಾಗಮತಿ ರಿವರ್ ಆರ್ಯಘಟ್ಟದ ಹತ್ರ ಅಂತ ಅವರ ಆಸೆ ಇದ್ದರೆ ಸೊ ಅದನ್ನ ಇಲ್ಲೇ ಸಾಂಪ್ರದಾಯಿಕವಾಗಿ ಮಾಡ್ತಾರೆ. ನಾನಿವಾಗ ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನು. ಸುಟ್ಟ ಮೇಲೆ ಏನು ಕಂಪ್ಲೀಟಾಗಿ ಬೂದಿಯಾಗಿ ಬೆಂದೋಗುತ್ತೆ. ಆ ಶವನ ಬೂದಿ ಸಮೇತ
ಹೆಂಗೆ ನದಿಗೆ ತಳ್ತಾ ಇದ್ದಾರೆ ನೋಡಿ. ಏನೂ ಉಳಿದಿಲ್ಲ, ಮನುಷ್ಯನ ಬುರುಡೆ ಗಿರುಡೆ ಮೂಳೆ ಎಂತ ಸಹ ಇಲ್ಲ. ಇಷ್ಟೇ ಜೀವನ. ನಾವು ಹಾರಾಡ್ತಿರ್ತೀವಲ್ಲ ಅದೆಲ್ಲ ನೋಡಿ ಕೊನೆಗೆ ಹಿಂಗೆ ಹೋಗೋದು. ಕೆಲವ್ರದ್ದು ಮಣ್ಣಿಗೆ ಹೋಗುತ್ತೆ, ಇನ್ನು ಕೆಲವ್ರದ್ದು ಹಿಂಗೆ ನೀರಿಗೆ ಹೋಗುತ್ತೆ. ಆ್ಯಂಡ್ ಅಲ್ಲಿ ನೋಡಿ, ಅಲ್ಲಿ ಇನ್ನೊಂದು ಸಾವಾಗಿದೆ. ಅವ್ರ ಕಾಲನ್ನ ತೊಳಿತಾ ಇದ್ದಾರೆ ನದಿ ನೀರಲ್ಲಿ ಕಾಣಿಸ್ತಾ ಇರ್ಬೋದು. ಬಾಗಮತಿ ರಿವರ್ ಸ್ವಲ್ಪ ಪೊಲ್ಯೂಟ್ ಆಗೋಗಿದೆ. ನಾನು ಇದಕ್ಕೆಲ್ಲ ಬಂದಿದ್ದು, ನನಗೆ ನೋಡಿ ಅಲ್ಲಿ ಆರತಿ ಇದೆ ಇವಾಗ 7 ಗಂಟೆ ನಂತರ. ಸೊ ಆರತಿಗೋಸ್ಕರ ಒಳ್ಳೆ ಜಾಗ ಇಟ್ಕೋಬೇಕು ಅಂತ ನಾನು ಕೂತ್ಕೊಂಡೆ. ಸೊ ನನಗೆ ಅಂದರೆ ಇದು ಶೂಟ್ ಮಾಡಬೇಕು ಅಂತಲ್ಲ, ಬಟ್ ನನಗೆ ಇದನ್ನು ನೋಡಿ ಏನೋ ಒಂದು ಕನ್ವೆ ಮಾಡಬೇಕು ಅನಿಸ್ತು. ನಾವಿರ್ತೀವಿ, ಇರುವಾಗ ನಾನು ಈಗೋ ಇಟ್ಕೊಂಡು ಒಬ್ಬರ ಮೇಲೆ ದ್ವೇಷ ಹಠ ಸಾಧಿಸ್ಕೊಂಡು ನೆಮ್ಮದಿಯಾಗಿ ಒಂದು ದಿನವೂ ಜೀವನ ಮಾಡಿರಲ್ಲ ಮನುಷ್ಯ ನನ್ನ ಪ್ರಕಾರ. ಸೊ ಬಟ್ ನೋಡಿ ಕೊನೆಗೆ ಹೋದಾಗ ಯಾರೂ ಜೊತೆಗೆ ಹೋಗಲ್ಲ, ಅವನೊಬ್ಬನೇ ಹೋಗೋದು. ಆ್ಯಂಡ್ ಅವನು ಏನು ಸಂಪಾದಿಸ್ತಾನೋ ಏನೂ ತೊಗೊಂಡೋಗಲ್ಲ. ಸೊ ಅಲ್ಲಿ ಶಾಸ್ತ್ರ ಕ್ರಿಯೆಗಳು ನಡೀತಾ ಇದೆ. ಅಲ್ಲಿ ಅವ್ರ ಮನೆಯವರೆಲ್ಲ ಅಳ್ತಾ ಇದ್ದಾರೆ. ನಂಗೆ ಹೊಟ್ಟೆ ಕಿವುಚ್ದಂಗೆ ಆಗ್ತಾಯಿದೆ. ಸೊ ನಾನು ಬರೋಕ್ಕೂ ಮುಂಚೆ ಒಂದು ಶವ ಹಿಂಗೆ ಸುಟ್ಟು ಆ ಬೂದಿ ಎಲ್ಲ ಭಸ್ಮ ಆಗೋಗಿ ಇದೇ ನದಿಗೆ ತಳ್ಳಿಬಿಟ್ರು. ಸೊ ಅಲ್ಲಿ ಗೋಪುರ ಕಾಣ್ತಿದೆಯಲ್ಲ, ದೊಡ್ಡ ಗೋಪುರ, ಅದೇ ಪಶುಪತಿನಾಥದ ದೇವಸ್ಥಾನ, ಮೇನ್ ದೇವಸ್ಥಾನ ಕಾಂಪ್ಲೆಕ್ಸ್ ಅದೇ. ಸೊ ಅದ್ರ ಬ್ಯಾಕ್ ಸೈಡು ಈ ನದಿ ಹರ್ಕೊಂಡು ಹೋಗ್ತಿದೆ. ಸೊ ಇಲ್ಲೇ ಶವಗಳದ್ದು ಕ್ರಿಯೆಗಳೆಲ್ಲ ನಡೆಯೋದು. ಆರತಿಗೆ ಪ್ರಿಪ್ರೇಷನ್ ನಡೀತಾ ಇದೆ. ಆರತಿ ನೋಡಬೇಕು, ನಿಮಗೂ ತೋರಿಸ್ಬೇಕು ಅಂತ ಒಳ್ಳೆ ಸ್ಪಾಟ್ ಇಟ್ಕೊಂಡಿದ್ದೀನಿ. ಐ ಥಿಂಕ್ ಈ ಆ್ಯಂಗಲ್ ಓಕೆ ಅನಿಸುತ್ತೆ. ಇನ್ನೊಂದು ನೋಡ್ಬೋದು, 75 ಭಾಗದಷ್ಟು ಜನ ಆರತಿ ನೋಡೋಕ್ಕೆ ಅಂತ ಬಂದಿದ್ರೆ ಅಲ್ಲಿ ಆ ಮೂಲೆಯಲ್ಲಿ ಏನು ನೋಡ್ತಿದ್ದೀರಾ, ಆ 25ರಷ್ಟು ಜನ ಅವ್ರ ಫ್ಯಾಮಿಲಿಲಿ ಒಬ್ಬರನ್ನ ಕಳ್ಕೊಂಡಿದ್ದಾರೆ ಅನ್ನೋ ದುಃಖದಲ್ಲಿದ್ದಾರೆ. ಸೊ ನಾವೆಲ್ಲ ಇಲ್ಲಿ ಭಕ್ತಿಯಿಂದ ಬಂದಿದ್ದೀವಿ, ಅವರೆಲ್ಲ ಅಲ್ಲಿ ನೋವಿಂದ ಬಂದಿದ್ದಾರೆ. ಇದನ್ನು ಆ್ಯಕ್ಚುಲಿ ನಾನು ಈ ಥರ ಒಂದು ಸಿಚುಯೇಷನ್ನ ನನ್ನ ಲೈಫಲ್ಲಿ ಫೇಸ್ ನೋಡ್ತೀನಿ ಅಂತಲೇ ಅಂದ್ಕೊಂಡಿರಲಿಲ್ಲ. ಆ್ಯಂಡ್ ಇವಾಗ ಇದ್ರ ಬಗ್ಗೆ ಏನು ಮಾತಾಡಬೇಕಂತನೂ ಗೊತ್ತಾಗ್ತಾ ಇಲ್ಲ. ಬಿಕಾಸ್ ಇಲ್ಲಿ ಎಲ್ಲ ನಾವು ಹರ ಹರ ಮಹಾದೇವು ಜೈ ಕಾರ ಕೂಗ್ತಾ ಇದ್ದೀವಿ ದೇವರಿಗೆ. ಅಲ್ಲಿ ಅವರು ಶೋಕದಿಂದ ಅಳ್ತಾ ಇದ್ದಾರೆ, ಅವ್ರ ಫ್ಯಾಮಿಲಿಯವರೆಲ್ಲ. ನೋಡಿದ್ರಲ್ಲ ಆರತಿ, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಮೈಂಡೆಲ್ಲ ಒಂಥರ ರಿಲೀಫ್ ಅನಿಸ್ತು, ಪಾಸಿಟಿವಿಟಿ ಇನ್ನೂ ಜಾಸ್ತಿ ಆದಂಗೆ ಅನಿಸ್ತು. ಹೇಗನ್ನಿಸ್ತು ನಿಮಗೆ ಈ ಆರ್ಯ ಘಾಟ್? ಅಲ್ಲೇ ಚಿತೆ ಸುಡ್ತಾಯಿದ್ರು, ಅಲ್ಲೇ ಆರತಿ ನಡೀತಾ ಇತ್ತು. ಸೊ ಇದ್ರ ಒಪಿನಿಯನ್ನ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಎಷ್ಟೊಂದು ಜನ ಡಾನ್ಸ್ ಕೂಡ ಮಾಡ್ತಾಯಿದ್ರು, ನಾನು ಅದನ್ನು ನೋಡಿ ತುಂಬ ಎಂಜಾಯ್ ಮಾಡಿದೆ. ಎಸ್ ಏಂಜಲ್ಸ್, ಬಾಯ್, ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಟಾಡಾ. ವಿಡಿಯೋ ಪೂರ್ತಿ ನೋಡಿದ್ದಕ್ಕೆ ಧನ್ಯವಾದ. ಕಾರಣ ಏನು ಅಂತಂದರೆ, ಇದೇ ಬರುವ 2025 ಹೊಸ ವರ್ಷದ ಜನವರಿ ತಿಂಗಳ 19ನೇ ತಾರೀಕು ನೇಪಾಳ ದೇಶದ ನೇಪಾಳದ ರಾಜಧಾನಿ ಕಠ್ಮಂಡುವಿನ ವಿಶ್ವವಿಖ್ಯಾತ ಪಶುಪತಿನಾಥ ದೇವಾಲಯದ ಆವರಣದಲ್ಲಿ ನಡೀತಾ ಇರತಕ್ಕಂಥ ಅಂತಾರಾಷ್ಟ್ರೀಯ ಜಾನಪದ ಸಂಕ್ರಾಂತಿ ಎಂಬ ವಿಶೇಷ ವಿನೂತನ ಕಾರ್ಯಕ್ರಮದಲ್ಲಿ ಯಾರೆಲ್ಲ ಇಲ್ಲಿವರೆಗೂ ಘನ ಸರ್ಕಾರಗಳ ಅಥವಾ ಇಲಾಖೆಗಳ ಕಾರ್ಯಕ್ರಮಗಳಾಗಿದ್ದಂತಹ ವಿದೇಶಿ ಪ್ರಯಾಣಗಳಲ್ಲಿ ವಂಚಿತರಾಗಿದ್ರಿ ಅಥವಾ ನಿರ್ಲಕ್ಷ್ಯಕ್ಕೊಳಗಾಗಿದ್ರಿ, ಅಂತಹ ಮೂಲ ಅರ್ಹ ಪ್ರಾಮಾಣಿಕ ಮತ್ತು ಸೂಕ್ತ ಜನಪದ ಕಲಾವಿದರನ್ನು ಕರೆದುಕೊಂಡು ದೂರದ ನೇಪಾಳದ ಕಠ್ಮಂಡುವಿಗೆ ಹೋಗಿ ಅಲ್ಲಿ ನಮ್ಮ ಹೆಮ್ಮೆಯ ಕನ್ನಡ ನಾಡಿನ ಸಮೃದ್ಧ ಜಾನಪದ ಕಲಾ ಪ್ರಾಕಾರಗಳನ್ನು ಆ ದೇಶದ ಜನರಿಗೂ ಹಾಗೂ ನಮ್ಮ ಅಲ್ಲಿರ್ತಕ್ಕಂಥ ಕನ್ನಡದ ಜನರಿಗೂ ಪ್ರದರ್ಶನ ನೀಡಬೇಕು. ಆ ಮುಖಾಂತರ ಅನೇಕ ನೊಂದ ಜನಪದ ಮನಸ್ಸುಗಳಿಗೆ ಅಂತಾರಾಷ್ಟ್ರೀಯ ಮಟ್ಟದ ಖ್ಯಾತಿಯನ್ನು ಕೂಡ ಅವರ ಬದುಕಿಗೆ ಕರುಣಿಸಬೇಕು ಅನ್ನೋ ಒಂದು ದೊಡ್ಡ ಉದ್ದೇಶವನ್ನು ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಈಗಾಗಲೇ ಕಲಾವಿದರ ಆಯ್ಕೆ ಶುರುವಾಗಿದೆ ಸ್ನೇಹಿತರೆ. ಈ ವಿಡಿಯೋವನ್ನು ಅತಿ ಹೆಚ್ಚು ರಾಜ್ಯದಲ್ಲಿ ನೀವು ಶೇರ್ ಮಾಡಿ ಹಂಚಿಕೊಳ್ಳಿ. ಕಾರಣ ಏನಂತಂದರೆ, ಎಲ್ಲೋ ದೂರದ ಮೂಲೆಯ ಹಳ್ಳಿಯೊಂದರಲ್ಲಿ ಮನಸ್ಸಿನ ತುಂಬ ನೋವು ದುಃಖ ದುಮ್ಮಾನವನ್ನು ಇಟ್ಕೊಂಡು ಕುಳಿತಿರ್ತಕ್ಕಂಥ ಸೂಕ್ತ ಅರ್ಹ ಪ್ರಾಮಾಣಿಕ ಕಲಾವಿದನವರೆಗೂ ಈ ವಿಡಿಯೋ ಮುಟ್ಲಿ, ಆತನ ಕೂಡ ನಮ್ಮ ಜೊತೆ ನೇಪಾಳಕ್ಕೆ ಬರಲಿ ಅನ್ನೋ ಉದ್ದೇಶ ಇಟ್ಕೊಂಡು
ಈ ವಿಡಿಯೋ ಮಾಡ್ತಾಯಿದ್ದೀನಿ ಸ್ನೇಹಿತರೆ. ಅದು ಬಿಟ್ಟರೆ ನನಗೆ ಇನ್ನೇನು ಬೇರೆ ಉದ್ದೇಶ ಏನಿಲ್ಲ. ಇದರಿಂದ ನಾನು ಪಡ್ಕೊಳ್ಳೋದೇನಿಲ್ಲ ಸ್ನೇಹಿತರೆ. ಈ ಕಾರ್ಯಕ್ರಮಕ್ಕೆ ಸರ್ಕಾರವಾಗಲಿ ಸಂಘ ಸಂಸ್ಥೆಗಳಾಗಲಿ ನಯಾ ಪೈಸಾ ಕಾಸನ್ನು ಕೊಡ್ತಾ ಇಲ್ಲ, ನಾವು ಕೇಳ್ತಾನೂ ಇಲ್ಲ, ಅದು ಬೇರೆ ಪ್ರಶ್ನೆ. ಇದು ಪ್ಯೂರ್ಲಿ ಸಂಪೂರ್ಣ ಜನಪದ ಸಿರಿ ಕನ್ನಡ ವಾಹಿನಿ. ನೀವೆಲ್ಲರೂ ಸೇರಿ ಕಟ್ಟಿ ಬೆಳೆಸಿದಂತಹ, ಬೆಂಬಲಿಸಿ ಬೆಳೆಸಿದಂತಹ ಆ ಕನ್ನಡದ ಪ್ರಖ್ಯಾತ ದೇಸಿ ವಾಹಿನಿ ಅಂತಲೇ ನಿಮ್ಮೆಲ್ಲರ ಆಶೀರ್ವಾದದಿಂದ ಪ್ರಶಂಸೆಗೆ ಒಳಗಾಗಿರ್ತಕ್ಕಂತಹ ಕನ್ನಡದ ದೇಸಿ ವಾಹಿನಿ ಜನಪದ ಸಿರಿ ಒಂದು ಹೆಗಲ ಮೇಲೆ ಹೊತ್ಕೊಂಡು ಭಾರವನ್ನು ನಡೆಸ್ತಾ ಇರ್ತಕ್ಕಂಥ ಜನಪದ ಕ್ಷೇತ್ರದ ಜನಪದ ಕಲಾವಿದರಿಗೆ ಬದುಕಿಗೆ ನಮ್ಮ ಪ್ರಾಮಾಣಿಕ ನಿಸ್ವಾರ್ಥ ಸೇವೆಯ ಹೊರತು, ಅವರ ಪಾದ ಸೇವೆಯ ಹೊರತು ಬರೀ ಯಾವ ಲಾಭ ಮಾಡ್ತಕ್ಕಂಥ ದುರುದ್ದೇಶಗಳು ಇದರಲ್ಲಿಲ್ಲ ಅಂತ ಹೇಳ್ತಾ, ನಮ್ಮ ಪ್ರತಿನಿಧಿ ನೇಪಾಳಕ್ಕೆ ಹೋಗಿ ನೇಪಾಳ ದೇಶವನ್ನೆಲ್ಲ ಸುತ್ತಿ ನಾವು ಹೇಳಿದಂಥ ಆ ಒಂದು ಪ್ರದೇಶವನ್ನೆಲ್ಲ ಅಚ್ಚುಕಟ್ಟಾಗಿ ಶೂಟ್ ಮಾಡಿ ಕಳಿಸ್ಕೊಟ್ಟಿದ್ರು. ನೀವು ವಿಡಿಯೋ ನೋಡಿದ್ರಿ ಸ್ನೇಹಿತರೆ, ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಆ ವಿಡಿಯೋವನ್ನು ಕಲಾವಿದರೆಲ್ಲರಿಗೂ ಹಂಚ್ತೀರ ತಾನೇ. ಸಿಗೋಣ ನೇಪಾಳದಲ್ಲಿ. ನೇಪಾಳಕ್ಕೆ ಯಾರ್ಯಾರು ಬರಲಿಕ್ಕೆ ಅವಕಾಶ ವಂಚಿತರಾಗ್ತೀರಾ ಅವರೆಲ್ಲರಿಗೂ ಈ ವಿಡಿಯೋ ಮತ್ತೊಮ್ಮೆ ನೋಡಿ. ನಾವು ಹೋಗ್ತಿರೋದು ಇಲ್ಲಿಗೇ ಆ ಪಶುಪತಿನಾಥ ದೇವಸ್ಥಾನದ ಆವರಣದಲ್ಲೇ ಕಾರ್ಯಕ್ರಮ ನಡೀತಾ ಇರೋದು. ನಮಸ್ಕಾರ.